ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ತುಂಬ ದಿನ ಆದಮೇಲೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಇವತ್ತು ಹೇಗೆ ನಾನು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಮತ್ತು ಹೇಗೆ ನನ್ನ ಕನಸು ನನಸಾಯಿತು ಅಂತೇಳಿ ನಾನು ಇದರಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಿಗಾದರೂ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ತುಂಬಾ ಕಷ್ಟ ಇತ್ತು ಇದು ಮಾತ್ರ. ನಾನು ಟೈಲರಿಂಗ್ ಹೇಗೆ ಕಲಿತೆ ಅಂದರೆ, ನಾನೇನು ಎಲ್ಲೂ ಕಲಿಯೋಕ್ಕೆ ಏನೂ ಹೋಗಿಲ್ಲ. ನಾನು ಯೂಟ್ಯೂಬ್ ನೋಡಿಕೊಂಡೆ ನಾನು ಈಗ ಮಾಡ್ತಿದ್ದೀನಿ ಅಲ್ವಾ ವಿಡಿಯೋಸು. ನಾನು ಯೂಟ್ಯೂಬ್ ನೋಡಿಕೊಂಡೆ, ಹೀಗೆ ನನ್ನ ಥರ ಯಾರು ಮಾಡ್ತಿದ್ದಾರೋ ಅವ್ರು ನೋಡಿಕೊಂಡೆ ನಾನು ಕೂಡ ಕಲ್ತಿದ್ದು. ನನಗೆ ಯಾವುದು ಈ ಕೆಲಸ ಬರಲ್ಲ ಅಂತಲೇ ನಾನು ಅನ್ನಲಿಲ್ಲ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಟ್ರೈ ಮಾಡೋಣ ಅಂಥೇಳಿ ನಾನು ಸ್ಟಾರ್ಟ್ ಮಾಡಿದೆ. ಅದು ನನಗೆ ಸಕ್ಸಸ್ ಆಯಿತು. ನಾನು ಸ್ಯಾರಿ ಸ್ಟಿಚ್ ಆಗಿರ್ಬೋದು, ಜಿಗ್ಜಾಗು, ಫಾಲ್ ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿರೋದು. ಮತ್ತು ನನಗೆ ಏನಾದ್ರು ಡಿಸೈನ್ ಬರಲಿಲ್ಲ ಅಂದರೂ ಕೂಡ ನಾನು ಯೂಟ್ಯೂಬ್ ನೋಡಿಕೊಂಡೆ ನಾನು ಯಾವ ಡಿಸೈನ್ನಾದರೂ ಆದಷ್ಟು ಟ್ರೈ ಮಾಡಿ ಹೊಲಿಯೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾನಿಲ್ಲಿ ಪ್ರಿನ್ಸ್ ಕಟ್ ಬ್ಲೌಸ್ನ ಹೊಲಿತಿದ್ದೆ. ಬ್ಯಾಕ್ ಬೋಟ್ ನೆಕ್ ಕೊಟ್ಟು ವಾಟರ್ ಡ್ರಾಪು ಡಿಸೈನ್ಸ್ ಕೊಟ್ಟು ಹೊಲಿತಿದ್ದೆ ನಾನು ಈ ಬ್ಲೌಸ್ಗೆ. ಹೊಲಿತಾನೆ ನಾನು ಹೇಗೆ ಟೈಲರಿಂಗ್ ಕಲಿತೆ ಅಂತೇಳಿ ನಾನು ಇದರಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಇನ್ನು ಎಕ್ಸ್ಟ್ರಾ ಸ್ಲೀವ್ಸ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಈ ರೀತಿ ಕಟ್ ಮಾಡ್ತಾಯಿದ್ದೆ. ನೋಡಿ, ತುಂಬ ನೀಟಾಗಿ ಬಂದಿತ್ತು ಈ ಬ್ಲೌಸ್ ಮಾತ್ರ. ಅವ್ರಿಗೆ ಇಷ್ಟ ಆಯಿತು, ಹಾಕ್ಕೊಂಡು ನೋಡಿದ್ರು, ತುಂಬ ಚೆನ್ನಾಗಿ ಕೂತಿತ್ತು ಅವ್ರಿಗೆ. ಅವರು 2 ಬ್ಲೌಸ್ ಕೊಟ್ಟಿದ್ದರು. ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ಈ ಬ್ಲೌಸ್ ಹೇಗೆ ಬಂದಿತ್ತು ಅಂತೇಳಿ. ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದೆ ನಾನು. ಆದರೂ ಈಗ ತಾನೇ ಇನ್ನೂ ಸ್ಟಿಚಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅವರು ಮೊದಲು ನಿಮ್ಮ ಬ್ಲೌಸು, ಇಲ್ಲ ನಿಮ್ಮ ಅಮ್ಮವ್ರ ಬ್ಲೌಸು, ನಿಮ್ಮ ಅಕ್ಕ ತಂಗಿ ಬ್ಲೌಸು, ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವ್ರ ಬ್ಲೌಸ್ಗಳೆಲ್ಲ ಹೊಲಿಯೋಕ್ಕೆ ಟ್ರೈ ಮಾಡಿ. ಹೊಲಿತು ನೋಡ್ಕೊಳ್ಳಿ ನೀವು ಹೇಗೆ ಎಲ್ಲಿ ಮಿಸ್ಟೇಕ್ ಆಗಿದೆ, ಹೇಗೆ ಮಿಸ್ಟೇಕ್ ಆಗಿದೆ ಅಂತೇಳಿ ನೋಡಿ ಮತ್ತು ಅದನ್ನೇ ಬಿಚ್ಚಿ ಅಲ್ಲೇ ಸರಿ ಮಾಡಿ ಹೊಲಿದು ನೋಡಿ. ನಿಮ್ಮ ಆಗ್ತಾನೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಲ್ಲಿ ತಾನೇ ನಮಗೆ ಗೊತ್ತಾದರೆ ಆಗ್ತಾನೆ ನಮಗೆ ಎಲ್ಲಿ ಮಿಸ್ಟೇಕ್ ಆಗಿದೆ, ನಾವು ಹೇಗೆ ಸರಿ ಮಾಡ್ಕೋಬೇಕು ಅಂತೇಳಿ ಗೊತ್ತಾಗೋದು. ಇನ್ನು ನಾನಿಲ್ಲಿ ಪ್ರಿನ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಪೀಸ್ಗೆ ಮೇನ್ ಬಟ್ಟೆನ ಅಟ್ಯಾಚ್ ಮಾಡ್ಕೊತಿದ್ದೆ. ನಾನು ಕೂಡ ಹಾಗೇ ಕಲ್ತಿದ್ದು. ಆದರೆ ನಾನು ನನ್ನ ಬ್ಲೌಸ್ಗಳನ್ನ ನಾನು ಮೊದಲು ಹೊಲ್ಕೊತಿದ್ದೆ. ಮತ್ತು ನನ್ನ ಬ್ಲೌಸ್ ನಾನು ಹೊಲ್ಕೊಂಡ್ಮೇಲೆ ನಾನು ಡೈರೆಕ್ಟ್ ಕಸ್ಟಮರ್ಗೆ ಇಸ್ಕೊಂಡು ಹೊಲಿತಿದ್ದೆ. ಈಗ ನಾನು ಏನೇ ಮಿಸ್ಟೇಕ್ ಆದರೂ ಕೂಡ ಮತ್ತು ಅದನ್ನು ಅಕಸ್ಮಾತ್ ಏನಾದ್ರು ಸೈಡ್ ಫಿಟ್, ಏನಾದ್ರು ಲೂಸು ಟೈಟ್ ಏನಾರು ಬಂತಂದರೂ ಕೂಡ ನಾನು ಅದನ್ನು ಸರಿ ಮಾಡಿಕೊಡ್ತಿದ್ದೆ. ಈಗ ಫುಲ್ ಪರ್ಫೆಕ್ಟಾಗಿ ಹೊಲಿಯೋದನ್ನು ಕಲ್ತ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿಯೇ ನೀಟಾಗಿಯೇ ಬರುತ್ತೆ. ಮೊದಲು ಪೈಪಿಂಗ್ ಕೂಡ ಮಾಡೋಕ್ಕೆ ಬರ್ತಿದ್ದಿಲ್ಲ ನನಗೆ. ಪೈಪಿಂಗ್ ಕೂಡ ಮಾಡೋಕ್ಕೆ ಬರದೇ ಇದ್ದರೂ ಕೂಡ ನಾನೀಗ ಅದನ್ನೇ ಮತ್ತೆ ಬಿಚ್ಚಿ ಹೇಗೆ ಸರಿ ಮಾಡಬೇಕು ಅಂತೇಳಿ ಅಲ್ಲೇ ಬಿಚ್ಚಿ ಅಲ್ಲೇ ನಾನು ಸರಿ ಮಾಡ್ಕೊತಾ ಇದ್ದೆ. ಈಗ ತುಂಬ ಚೆನ್ನಾಗೇ ಬರುತ್ತೆ ಪೈಪಿಂಗ್ ಎಲ್ಲನೂ ಕೂಡ ಮಾಡೋದಕ್ಕೆ. ಇನ್ನು ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಅಲ್ವಾ, ನಾವು ಮನೇಲೇ ಇದ್ದು ಏನಾದರೂ ಮಾಡಬೇಕು ಅಂತೇಳಿ. ಆ ಥರ ನನಗೂ ಕೂಡ ಆಸೆ ಇತ್ತು. ನಾನಾಗ ಸ್ಯಾರಿ ಕುಚ್ಚೆಲ್ಲ ತುಂಬಾ ಸ್ಯಾರಿ ಕುಚ್ಚು ಮಾಡ್ತಾಯಿದ್ದೆ. ಆದರೆ ಸ್ಯಾರಿ ಕುಚ್ಚು ನಾವು ಬೆಂಗಳೂರು ಬಿಟ್ಟು ಬಂದ್ವಿ. ನಾವು ಬೆಂಗಳೂರು ಬಿಟ್ಟು ಅಂಬಿಕಾನಗರಕ್ಕೆ ಬಂದಮೇಲೆ ನಮಗೆ ಸ್ಯಾರಿ ಕುಚ್ಚೇನು ಜಾಸ್ತಿ ಬರ್ತಿಲ್ಲ. ಅವಾಗೊಂದು ಬರುತ್ತೆ. ಆದರೆ ಬ್ಲೌಸ್ಗಳು ಪರವಾಗಿಲ್ಲ ಕೊಡ್ತಾ ಇದ್ದಾರೆ. ಈಗ ಪರಿಚಯ ಆಗ್ತಿದ್ದೀವಿ ಅಲ್ವಾ, ಹಾಗಾಗಿ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ. ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತೇಳಿ, ನಾವು ಅರ್ನಿಂಗ್ ಮಾಡಬೇಕಂತೇಳಿ ತುಂಬ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಅದಕ್ಕೆ ಟೈಲರಿಂಗು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನನಗೂ ಕೂಡ ತುಂಬಾ ಇಷ್ಟ ಈ ಕೆಲಸ ಮಾಡೋಕ್ಕೆ. ಹಾಗಾಗಿ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡಲಾರ್ದೆ ಇರೋ ಥರ ನಾವೇ ನಮ್ಮ ಇಷ್ಟದಂತೆ ಚೆನ್ನಾಗಿ ಬಟ್ಟೆ ಹೊಲ್ಕೊಟ್ರೆ ನಮಗೂ ಕೂಡ ಕೊಡ್ತಾರೆ ಹೊಲಿಯೋಕ್ಕೆ. ಎಷ್ಟೇ ಜನ ಇದ್ದರೂ ಕೂಡ ಟೈಲರ್ಗಳು ನಾವು ಚೆನ್ನಾಗಿ ಹೊಲ್ಕೊಟ್ವಿ ಅಂತೇಳಿದರೆ ಅವರು ನಮಗೇನೆ ಕೊಡ್ತಾರೆ ಬ್ಲೌಸ್ಗಳು. ಕಸ್ಟಮರ್ಗಳನ್ನೂ ಕೂಡ ನಾವು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಅವರು ನಾವು ಮಾಡೋ ಕೆಲಸನೂ ಇಷ್ಟಪಟ್ಟು ಅವರು ನಮಗೆ ಬ್ಲೌಸ್ಗಳನ್ನ ಕೊಡ್ತಾರೆ. ಹಾಗಾಗಿ ನನಗೂ ಕೂಡ ಪರವಾಗಿಲ್ಲ, ತುಂಬ ಚೆನ್ನಾಗೇ ಬರ್ತಿದೆ ಬ್ಲೌಸ್ಗಳು. ಹಾಗೆ ಹೊಲಿತಿದ್ದೀನಿ ನಾನು ಕೂಡ.
ಇನ್ನು ಮನೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಬಟ್ಟೆ ಒಗೆದು ಪಾತ್ರೆ ಎಲ್ಲ ಬೆಳಗಿಟ್ಟು ಎಲ್ಲ ಕೆಲಸ ಆದಮೇಲೆ ಮಧ್ಯಾಹ್ನ ಅಡುಗೆ ಎಲ್ಲ ಆದಮೇಲೆ ನಾನು ಹಾಗೆ ಮಧ್ಯೆ ಏನಾದ್ರು ಕೆಲಸ ಇದ್ದರೂ ಕೂಡ ಅವಾಗವಾಗ ಮಾಡ್ಕೊತಾನೆ ಬ್ಲೌಸ್ ಹೊಲಿತೀನಿ. ಡೈಲಿ 1 ಇಲ್ಲ 2 ಬ್ಲೌಸ್ ಹೊಲಿತೀನಿ ಅಷ್ಟೇ ಬರೋದು ಕೂಡ ನನಗೆ. ತುಂಬ ಬ್ಲೌಸ್ ಬಂದರೆ ನಾವು ಅವಾಗೆ ಟೈಮ್ಗೆ ಆ ಬ್ಲೌಸ್ಗಳಿಗೆ ತಕ್ಕಂತೆ ಆ ಟೈಮ್ ಕೂಡ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ. ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ಹೊಲಿತೀನಿ. ನೋಡಿ ಈ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು, ಅವರು ಕೂಡ ಇಷ್ಟಪಟ್ಟರು. ಇನ್ನು ಅವಾಗಿನ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಕೆಲವೊಂದು ಸಲ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಆ ಪೀಸು ಸಮವಾಗಿಯೇ ಹೊಲಿದ್ಬಿಟ್ಟಿರ್ತೀವಿ. ನೋಡಿ ಈ ರೀತಿ ನಾವು ಈ ರೀತಿ ಉಲ್ಟಾ ಬರಬೇಕು, ಆವಾಗ ಮಾತ್ರ ಹೊಲಿಬೇಕು. ನಾವು ನೋಡ್ಕೊಂಡು ಬಿಗಿನರ್ಸ್ ಆಗಿದ್ದರೆ, ಎಕ್ಸ್ಪೀರಿಯನ್ಸ್ ಇರೋರ್ಗಂತೂ ಗೊತ್ತಿರುತ್ತೆ ಹೆಂಗೆ ಹೊಲಿಬೇಕು ಅಂತೇಳಿ. ಬಿಗಿನರ್ಸ್ ಆಗಿದ್ದರೆ ಕರೆಕ್ಟಾಗಿ ನೋಡಿಕೊಂಡು ಯಾವ ಪೀಸ್ ಯಾವ ಕಡೆ ಬರುತ್ತೆ ಅಂತೇಳಿ ನೋಡಿ ಹೊಲಿಬೇಕು ನಾವು. ಇನ್ನು ಈ ಬ್ಲೌಸ್ ಎಲ್ಲ ಅರ್ಧ ಮುಗಿಸಿದ್ದೆ. ಅಷ್ಟರೊಳಗೆ ನನ್ನ ದೊಡ್ಡ ಮಗನೂ ಚಿಕ್ಕ ಮಗನೂ ಇಬ್ಬರು ಸ್ಕೂಲಿಂದ ಬರ್ತಾರೆ. ಮತ್ತು ಅವ್ರು ಬಂದು ಅವ್ರು ಬಂದಮೇಲೆ ಊಟ ಮಾಡಿಸಿ ಮಲಗಿಸಿದ್ಮೇಲೆ ಸಾಯಂಕಾಲದಷ್ಟೊತ್ತಿಗೆ ಇನ್ನೂ ಮಿಕ್ಕಿರೋದನ್ನು ಕೂಡ ಹೊಲಿದ್ಬಿಡ್ತೀನಿ. ಇನ್ನು ಈ ಥರ ಬ್ಲೌಸ್ ಎಲ್ಲ ಆದಮೇಲೆ ಹುಕ್ಸ್ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಕೊತೀನಿ. ನಾನು ಆದರಕ್ಕೆಲ್ಲ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಡ್ತೀನಿ. ಮತ್ತು ಫಾಲ್ ಏನಾದ್ರು ಇದ್ದರೆ ಕೂಡ ನೈಟ್ ಮಲಗೋಷ್ಟರೊಳಗಡೆ ಎಲ್ಲ ಅಡುಗೆ ಮಾಡಿಟ್ಟು ಊಟ ಮಾಡಿ ನೈಟ್ ಫಾಲ್ ಹಚ್ಚಿ ಕೂಡ ಮಲಗಿಬಿಡ್ತೀನಿ. ಇನ್ನು ಅವ್ರೇನಾದರೂ ಬ್ಲೌಸ್ ತೊಗೊಂಡೋಗಿ ಬಂದರೆ ಈಸಿಯಾಗಿ ನಮಗೆ ಕೊಡೋಕ್ಕಾಗುತ್ತೆ ಅಂತೇಳಿ ನಾನು ಅವತ್ತಿನ ಕೆಲಸ ಅವತ್ತೇ ಮಾಡಿಕೊಂಡ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ. ಬೇರೆ ಬ್ಲೌಸ್ಗಳು ಕೂಡ ಬಂದರೂ ಕೂಡ ನಾವು ಹೊಲಿದುಕೊಳ್ಳೋಕ್ಕೆ ನಮಗೂ ಕೂಡ ಈಸಿ ಆಗುತ್ತೆ, ಕಷ್ಟ ಅನಿಸಲ್ಲ, ಹೆವಿ ಅನಿಸಲ್ಲ. ಇನ್ನು ಮಿಷಿನ್ಗೆ ದಾರ ಪದೇ ಕಟ್ಟಾಗ್ತಾಯಿತ್ತು. ಏನಾದರೂ ಸಜೆಷನ್ ಇದ್ದರೆ ಹೇಳಿ, ನನಗೂ ಕೂಡ ಗೊತ್ತಾಗ್ತಿಲ್ಲ. ಬರೀ ದಾರ ಪದೇ ಕಟ್ಟಾಗುತ್ತೆ. ನಂದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕೆಲವೊಂದು ಸಲ. ಆಯಿಲೆಲ್ಲ ಕರೆಕ್ಟಾಗಿ ಬಿಡ್ತೀನಿ, ಆದರೂ ಕೂಡ ಕೆಲವೊಂದು ಸಲ ದಾರ ಕಟ್ಟಾಗುತ್ತೆ. ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆದಷ್ಟು ಈ ವಿಡಿಯೋ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೇಗೆ ಹೊಲಿಬೇಕು, ಹೇಗೆ ಕಲ್ತ್ಕೋಬೇಕು ಅಂತೇಳಿ. ಒಬ್ಬರದಲ್ಲದೆ ಇನ್ನೊಬ್ರದ್ದು, ನೀವು ಅಕಸ್ಮಾತ್ ಏನಾದ್ರು ಯೂಟ್ಯೂಬ್ ನೋಡಿಕೊಂಡೆ ನಾನು ಟೈಲರಿಂಗ್ ಕಲಿಬೇಕು ಅಂತೇಳಿ ಇದ್ದರೆ ಒಬ್ಬರದಲ್ಲದೆ ಇನ್ನೊಬ್ರದ್ದು ನೋಡಿ, ಯಾರ್ದು ಚೆನ್ನಾಗಿ ಅನಿಸುತ್ತೆ ನಿಮಗೆ ವಿಡಿಯೋಸ್ ನೋಡಿದ್ರೆ, ಯಾರ್ದು ಚೆನ್ನಾಗಿ ಅನಿಸುತ್ತೆ ಅವ್ರದ್ದು ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ. ನೋಡಿ ಈ ರೀತಿ ಕರೆಕ್ಟಾಗಿ ಬಂದಿತ್ತು ನಾನು ಹೊಲಿದಾಗ. ನೋಡಿ ಅರ್ಥ ಮಾಡಿಕೊಂಡು ಎಷ್ಟು ಯಾವ ಸೈಜ್ಗೆ ಎಷ್ಟು ಶೋಲ್ಡರ್ ತೊಗೋಬೇಕು, ಎಷ್ಟು ವಿಡ್ತ್ ತೊಗೋಬೇಕು ಅಂತೇಳಿ ಎಲ್ಲನೂ ನೋಡಿ ಕಲ್ತ್ಕೊಂಡು ಹೊಲಿಬೇಕು. ಇನ್ನು ನಾನು ಇದಕ್ಕೆ ಬೋಟ್ ನೆಕ್ ಇಟ್ಟು ವಾಟರ್ ಡ್ರಾಪು ಡಿಸೈನ್ ಮಾಡಿದ್ದೆ. ನಾನು ಇದಕ್ಕೆ ಅದನ್ನು ಒಂದು ಸೈಡ್ ಮಾತ್ರ ಬಿಡಿಸ್ಕೊಂಡಿದ್ದೆ ಅಲ್ವಾ, ಇನ್ನೊಂದು ಸೈಡು ಕೂಡ ನಾನು ಪೆನ್ಸಿಲ್ ಮಾರ್ಕರ್ನಲ್ಲಿ ಬಿಡಿಸ್ಕೊತಿದ್ದೆ. ಅಷ್ಟರೊಳಗೆ ನನ್ನ ಮಗನ ವ್ಯಾನ್ ಬಂತು. ಮಗನ ವ್ಯಾನ್ ಬಂದಿದ್ದಕ್ಕೆ ಹೋಗಿ ಅವನ್ನ ಕರ್ಕೊಂಡು ಬರೋಕ್ಕೆ ಹೋದೆ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಸ್ಯಾರಿ ಕುಚ್ ವೀಡಿಯೋಸ್ ಏನಾದ್ರು ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ ಡಿಸೈನ್ಸ್ನು ಕೂಡ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಈ ಶೇಪ್ ಕೊಟ್ಟಿದ್ದೆ ನಾನು ಈ ಬ್ಲೌಸ್ಗೆ. ನೋಡಿ ಈ ರೀತಿ ನಾನು ಇದಕ್ಕೆ 32 ಸುತ್ತಳತೆ ಬ್ಲೌಸ್ ಆಗಿತ್ತು ಇದು. ಇದಕ್ಕೆ ನಾನು ಈ ಶೇಪ್ ಕೊಟ್ಟಿದ್ದೆ. ಬೋಟ್ ನೆಕ್ಕಿಗೆ ನಾನಿಲ್ಲಿ 3.5 ಕೊಟ್ಟಿದ್ದೆ. ನೋಡಿ ಈ ರೀತಿ ಬಂದಿತ್ತು. ಮೇಲ್ಗಡೆ ಒಂದು ಬಟನ್ ಅಟ್ಯಾಚ್ ಮಾಡಿದ್ದೆ ಮತ್ತು ಪೈಪಿಂಗ್ ಕೊಟ್ಟಿದ್ದೆ. ಸ್ಯಾರಿ ಕಲರದ್ದು ಪೈಪಿಂಗ್ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಬೋ ಸ್ಲೀವ್ಸ್ ಇಟ್ಟಿದ್ದೆ ಮತ್ತು ಈ ಥರ ಪೈಪಿಂಗ್ ಕೊಟ್ಟಿದ್ದೆ. ನೀವು ಪೈಪಿಂಗ್ ಕೊಡೋಕ್ಕಾಗಲ್ಲ ಅಂತಂದರೆ ಬಟ್ಟೆನ ಟರ್ನ್ ಕೂಡ ಮಾಡ್ಕೋಬೋದು ನೀವು. ಮುಂದ್ಗಡೆನೂ ಕೂಡ ಈ ರೀತಿ ಬಂದಿತ್ತು. ಮುಂದ್ಗಡೆ ಡೀಪ್ ನೆಕ್ ಇಟ್ಟಿದ್ದೆ, ಹಿಂದ್ಗಡೆ ಬೋಟ್ ನೆಕ್ ಇಟ್ಟಿದ್ದೆ.
ಚೆನ್ನಾಗೇ ಬಂದಿತ್ತು, ಅವರು ಕೂಡ ಇಷ್ಟಪಟ್ಟರು. ಮತ್ತು ಇದಕ್ಕೆಲ್ಲ ಉಕ್ಸು ಕೂಡ ಆಲ್ರೆಡಿ ಹಾಕಿದ್ದೆ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಹೇಗೆ ಹೊಲಿದೆ ಅಂತ ಹೇಗೆ ಬಂತು ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇವರೇ ಇನ್ನೊಂದು ಬ್ಲೌಸ್ ಕೂಡ ಕೊಟ್ಟಿದ್ದರು. ಇದಕ್ಕೆ ಸ್ಯಾರಿಗೆ ಫಾಲ್ ಎಲ್ಲನೂ ಕೂಡ ಹಾಕಿದ್ದೆ. ಈ ಸ್ಯಾರಿ 2 ಸ್ಯಾರಿ ಕೊಟ್ಟಿದ್ದರು ಅವರು, ಎರಡಕ್ಕೂ ಕೂಡ ಫಾಲ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈ ರೀತಿ ಬಂದಿತ್ತು ಬ್ಲೌಸು. ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದು ನಾರ್ಮಲ್ಲು ಪೈಪಿಂಗ್ ಕೊಟ್ಟು ಥ್ರೆಡ್ ಪೈಪಿಂಗ್ ಕೊಟ್ಟು ಈ ರೀತಿ ಟ್ಯಾಗ್ ಮಾಡಿದ್ದೆ. ಮತ್ತು ಇದು ಕೂಡ ಎಲ್ಬೋ ಸ್ಲೀವ್ಸ್ ಇಟ್ಟಿದ್ದೆ. ಮುಂದುಗಡೆ ನಾರ್ಮಲ್ ರೌಂಡ್ ನೆಕ್ ಕೊಟ್ಟು ಈ ಥರ ಟಕ್ಸ್ ಹಿಡಿದು ಬ್ಲೌಸ್ ಹೊಲಿದಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಈ ರೀತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.